ಹಲೋ ಫ್ರೆಂಡ್ಸ್, ವಿಭಾಸ್ ಹಾಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ನಾಗ್ಪುರದ ವಿಶಿಷ್ಟವಾದ ಮೃದುವಾದ ಮತ್ತು ರುಚಿಕರವಾದ ಕಿತ್ತಳೆ ಹಣ್ಣಿನ ಬರ್ಫಿಯನ್ನು ತಯಾರಿಸುತ್ತಿದ್ದೇನೆ. ಮೊದಲು ಒಂದು ನಾನ್ ಸ್ಟಿಕ್ ಪ್ಯಾನ್ನಲ್ಲಿ ಒಂದು ದೊಡ್ಡ ಚಮಚ ತುಪ್ಪವನ್ನು ಕರಗಿಸಿ. ಕರಗಿದ ತುಪ್ಪಕ್ಕೆ 2 ದೊಡ್ಡ ಚಮಚ ಚಿರೋಟಿ ರವೆ ಅಥವಾ ಪಾನಿಪುರಿ ರವೆಯನ್ನು ಸೇರಿಸಿ. ರವೆಯನ್ನು ಪರಿಮಳ ಬರುವವರೆಗೆ ಚೆನ್ನಾಗಿ ಹುರಿಯಿರಿ. ಇದಕ್ಕೆ 2 ದೊಡ್ಡ ಚಮಚ ಮೈದಾ ಹಿಟ್ಟು ಸೇರಿಸಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಿರಿ. ಹುರಿದ ನಂತರ ಒಲೆಯನ್ನು ಆಫ್ ಮಾಡಿ ಈ ಮಿಶ್ರಣಕ್ಕೆ 1 ದೊಡ್ಡ ಬಟ್ಟಲು ಹಾಲಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ದೊಡ್ಡ ಬಟ್ಟಲು ಒಣಗಿದ ತೆಂಗಿನಕಾಯಿ ಪುಡಿಯನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ. ಇದಕ್ಕೆ 1 ದೊಡ್ಡ ಬಟ್ಟಲು ಆರೆಂಜ್ ಕ್ರಶ್ ಸೇರಿಸಿ ಮಿಕ್ಸ್ ಮಾಡಿ. ನೀವು ಮಾರುಕಟ್ಟೆಯಲ್ಲಿ ಸಿಗುವ ಅಥವಾ ಮನೆಯಲ್ಲಿ ತಯಾರಿಸಿದ ಆರೆಂಜ್ ಕ್ರಶ್ ಬಳಸಬಹುದು. ಆರೆಂಜ್ ಕ್ರಶ್ನಲ್ಲಿ ಸಕ್ಕರೆ ಇರುವುದರಿಂದ 2 ದೊಡ್ಡ ಚಮಚ ಸಕ್ಕರೆ ಪುಡಿಯನ್ನು ಸೇರಿಸಿದರೆ ಸಾಕು, ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಬಹುದು. ಎಲ್ಲ ಪದಾರ್ಥಗಳನ್ನು ಸಮವಾಗಿ ಕಲಸಿಕೊಂಡ ನಂತರ ಒಲೆಯನ್ನು ಆನ್ ಮಾಡಿ ಸಣ್ಣ ಉರಿಯಲ್ಲಿಡಿ. ಮಿಶ್ರಣವನ್ನು ನಿರಂತರವಾಗಿ ಬೆರೆಸಿ. ಆರಂಭದಲ್ಲಿ ಮಿಶ್ರಣವು ಸ್ವಲ್ಪ ಜಿಗುಟಾಗಿರುತ್ತದೆ, ಆದ್ದರಿಂದ ಚಿಂತಿಸಬೇಡಿ. 1 ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಮಿಶ್ರಣ ಅಂಟಿಕೊಳ್ಳಲು ಪ್ರಾರಂಭಿಸಿದಾಗಲೆಲ್ಲ ಸ್ವಲ್ಪವಾಗಿ ತುಪ್ಪವನ್ನು ಸೇರಿಸುತ್ತಾ ಇರಿ. ಒಟ್ಟಾರೆಯಾಗಿ ಈ ಬರ್ಫಿ ಮಾಡಲು 4 ರಿಂದ 5 ದೊಡ್ಡ ಚಮಚ ತುಪ್ಪ ಬೇಕಾಗುತ್ತದೆ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮಿಶ್ರಣವು ಪ್ಯಾನ್ನಿಂದ ಬೇರ್ಪಡುವವರೆಗೆ ಸುಮಾರು 5 ನಿಮಿಷ ಬೇಯಿಸಿ. ನಂತರ ಒಲೆಯನ್ನು ಆಫ್ ಮಾಡಿ ಮಿಶ್ರಣವನ್ನು ತುಪ್ಪ ಸವರಿದ ತಟ್ಟೆಗೆ ವರ್ಗಾಯಿಸಿ. ಮಿಶ್ರಣವನ್ನು ಸಮವಾಗಿ ಹರಡಿ ಹಗುರವಾಗಿ ತಟ್ಟಿ ತಣ್ಣಗಾಗಲು ಬಿಡಿ. ಸೆಟ್ ಆದ ನಂತರ ಬರ್ಫಿಯನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಿ. ಮೃದುವಾದ, ರುಚಿಕರವಾದ, ಬಾಯಲ್ಲಿ ನೀರೂರಿಸುವ ಕಿತ್ತಳೆ ಹಣ್ಣಿನ ಬರ್ಫಿ ಈಗ ಸಿದ್ಧವಾಗಿದೆ. ಸ್ವಾದಿಷ್ಟ ಆರೆಂಜ್ ಬರ್ಫಿಯನ್ನು 1 ವಾರದವರೆಗೆ ಇಟ್ಟುಕೊಂಡು ಸವಿಯಬಹುದು. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.